ಎಲ್ರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇದು ಮನೆ ಯುಗಾದಿ ಹಬ್ಬದ ವ್ಲಾಗು. ಇವತ್ತು ಹಾಕ್ತಾ ಇದ್ದೀನಿ. ನನಗೆ ಟೈಮೇ ಸಿಕ್ಕಿಲ್ಲಾಗಿತ್ತು. ರಂಗೋಲಿಯನ್ನು ಹಾಕಿ ಬೆಳಗ್ಗೆ ಬೇಗನೆ ಹಾಗೆ ಮಾವಿನ ತೋರಣವನ್ನೆಲ್ಲ ಹಾಕಿ ಇಷ್ಟೊಂದು ಅಡುಗೆಯನ್ನೆಲ್ಲ ಮಾಡಿದ್ದಾಯಿತು. ಇವಾಗ ನನಗೆ ಮೈತ್ರೀಸ್ ಹೋಮ್ ಪ್ರಾಡಕ್ಟ್ನ ಕೆಲವೊಂದು ಆರ್ಡರ್ಗಳನ್ನು ಕೂಡ ಕಂಪ್ಲೀಟ್ ಮಾಡೋದಿರೋದ್ರಿಂದ ನನಗೆ ವಿಡಿಯೋಗಳನ್ನು ಹಾಕೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ವಿಡಿಯೋ ಮಾಡಿಟ್ಕೊಂಡ್ರೂ ಕೂಡ ಎಡಿಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಕ್ಷಮೆ ಇರಲಿ. ಹಾಗೆ ನಾನು ಯಾವ್ಯಾವ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದು ಮೊದಲಿಗೆ ಹೋಳಿಗೆ ಕಟ್ಟಿನ ಸಾರು ಮಾಡಿದ್ದೀನಿ. ಹಾಗೆ ಇಲ್ಲಿ ಮಾವಿನಕಾಯಿ ಚಟ್ನಿಯನ್ನು ಮಾಡಿದ್ದೀನಿ. ಹಾಗೆ ಒಂದು ತಂಬುಳಿಯನ್ನು ಕೂಡ ಮಾಡಿದ್ದೀನಿ. ಯಾವ್ಯಾವ್ದ್ರ ಅಡುಗೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಹಾಗೆ ಒಂದು ಪರ್ಪಲ್ ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ. ಮತ್ತು ಇಲ್ಲಿ ಸ್ವೀಟ್ ಕಾರ್ನ್ ಪಕೋಡ ಮತ್ತು ಬಾಳೆಕಾಯಿಯ ಕಪ್ಪ ಅಂತ ಹೇಳ್ತೀವಿ, ಅಂದರೆ ಬಾಳೆಕಾಯಿ ಸ್ಲೈಸನ್ನು ತವಾ ಫ್ರೈ ಮಾಡಿರೋದು. ಹಾಗೆ ಕಡಲೆಬೇಳೆಯ ಹೋಳಿಗೆ ಮತ್ತು ಕೋಸಂಬರಿ. ಹಾಗೆ ತುಪ್ಪ ಕೂಡ ಹೋಳಿಗೆ ಅಂದಮೇಲೆ ಇರಲೇಬೇಕಲ್ಲ. ಸಕ್ಕರೆ ಪಾಕವನ್ನು ಕೂಡ ಮಾಡ್ಕೊತಾರೆ. ಬಟ್ ನಮ್ಮ ಮನೆಯಲ್ಲಿ ಇವಾಗ ನಾವು ಸಕ್ಕರೆ ಸ್ವಲ್ಪ ಕಡಿಮೆ ಮಾಡಿದ್ದೀವಿ, ಅದಕ್ಕೋಸ್ಕರ ಇಲ್ಲ. ಹಾಗೆ ಇವಾಗ ನಾನು ಮೊದಲಿಗೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ. ತರಕಾರಿಯನ್ನು ಹೆಚ್ಚಿಟ್ಕೊಂಡ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ನೆಲ್ಲಿಕಾಯಿ ತಂಬುಳಿಗೆ ಕಟ್ ಮಾಡಿದ್ದೀನಿ. ಹಾಗೆ ಮಾವಿನಕಾಯಿ ಚಟ್ನಿಗೆ ಮತ್ತು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇವಿಷ್ಟು ಕೆಲಸ ಆಗಿಬಿಟ್ರೆ ಬೇಗನೆ ಅಡುಗೆಯನ್ನು ಮಾಡ್ಕೋಬೋದು. ಇದೆಲ್ಲವನ್ನು ಬೇಗ ಬೇಗ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಹಾಗೆ ನಾನಿಲ್ಲಿ ನೋಡಿ ಕಡಲೆಬೇಳೆನ ಬೇಯಿಸ್ಕೊಂಡು ನಂತರ ಆ ಕಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ನನಗೆ ಕಡಲೆಬೇಳೆ ಬೇಯಿಸೋ ಹೊತ್ತಿಗೆ ಮತ್ತು ಹೋಳಿಗೆ ಹೂರಣ ಕಾಯಿಸೋ ಹೊತ್ತಿಗೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಯಾಕೆಂದರೆ ಹೋಳಿಗೆ ನನಗೆ ಆರ್ಡರಿಗೂ ಕೂಡ ಮಾಡೋದಿತ್ತು, ಅದಕ್ಕೋಸ್ಕರ. ನಂತರ ನೋಡಿ ನಾನಿಲ್ಲಿ ರಸಮ್ಗೆ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ. ಯಾವಾಗಲೂ ನಾವು ರಸಮ್ಗೆ ತುಪ್ಪದಲ್ಲೇ ಒಗ್ಗರಣೆಯನ್ನು ಮಾಡಬೇಕು, ಚೆನ್ನಾಗಾಗತ್ತೆ. ಆವಾಗ ಎಣ್ಣೆಯನ್ನು ಹಾಕೊಂಬ ಒಗ್ಗರಣೆ ಮಾಡೋದಕ್ಕಿಂತ ತುಪ್ಪವನ್ನು ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಇಂಗನ್ನು ಹಾಕಿದ್ದೀನಿ. ಬೇರೆ ದಿನಗಳಲ್ಲಾದರೆ ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು. ನಂತರ ಸ್ವಲ್ಪ ಕರಿಬೇವು ಮತ್ತು ಟೊಮೆಟೊವನ್ನು ಹಾಕಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋದು. ಇವಾಗ ಈ ಬೇಳೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ಮತ್ತು ಬೆಲ್ಲವನ್ನು ಕೂಡ ಬೇಕಿದ್ದರೆ ಸೇರಿಸ್ಕೊಳ್ಬೋದು. ನಾನು ಅದು ಸಕ್ಕರೆ ಪಾಕವನ್ನು ಮಾಡಿರುವಂಥ ಪಾತ್ರೆಯಲ್ಲೇ ನಾನು ಇದು ರಸಮನ್ನು ಮಾಡಿದ್ದೆ, ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ಟ್ರಾ ಬೆಲ್ಲವನ್ನು ಆ್ಯಡ್ ಮಾಡಿಲ್ಲ. ಹಾಗೆ ನಾನಿಲ್ಲಿ ಸಾಂಬಾರು ಪೌಡರ್, ಅಂದರೆ ನಾನಿಲ್ಲಿ ಮೈತ್ರೀಸ್ ಹೋಮ್ ಪ್ರಾಡಕ್ಟ್ನಲ್ಲಿ ಮಾಡುವಂಥ ಆಲ್ ಪರ್ಪಸ್ ಒಂದು ಪೌಡರ್ ಮಾಡಿರ್ತೀನಿ. ನಾನು ಅದು ಬೇಳೆ ಹಾಕಿ ಮಾಡುವಂಥ ಸಾಂಬಾರು ಪೌಡರ್, ಅದನ್ನು ಯೂಸ್ ಮಾಡಿದ್ದೀನಿ. ಹಾಗೆ ನಾನಿಲ್ಲಿ ಸ್ವೀಟ್ ಕಾರ್ನ್ ಪಕೋಡವನ್ನು ಮಾಡೋದಕ್ಕೆ ಅಂತ ಸ್ವೀಟ್ ಕಾರ್ನ್ ಹಾಕ್ಕೊಂಡೆ. ಅದು ಹಾಗೆ ಖಾರಕ್ಕೆ ತಕ್ಕಷ್ಟು ಸೂಜಿ ಮೆಣಸು, ಅಂದರೆ ಗಾಂಧಾರಿ ಮೆಣಸು, ಜೀರಿಗೆ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೋಡಿ ನೀರು ಹಾಕದೇನೆ ಈ ಥರ ಪೇಸ್ಟ್ ಮಾಡಿಟ್ಕೊಂಡೆ. ಇದಕ್ಕೆ ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಸ್ವಲ್ಪ ಚಿರೋಟಿ ರವೆಯನ್ನು ಸೇರಿಸ್ಕೊಂಡು ಪಕೋಡ ಮಾಡ್ಬೋದು. ನಂತರ ನೋಡಿ ನಾನು ಆ ಟೊಮೆಟೊವನ್ನು ಫ್ರೈ ಮಾಡಿದಂಥ ಬಾಣಲೆಯಲ್ಲೇ ಪಲ್ಯವನ್ನು ಕೂಡ ಒಗ್ಗರಣೆ ಮಾಡ್ತಾಯಿದ್ದೀನಿ. ಪಲ್ಯಕ್ಕೂ ಕೂಡ ಅಷ್ಟೇ ನಾನು ಅರಿಶಿಣವನ್ನೆಲ್ಲ ಹಾಕಲ್ಲ, ಯಾಕೆಂದರೆ ಪರ್ಪಲ್ ಕಲರ್ ಹಾಗೆ ಇರಲಿ ಅಂತ. ಮಾಮೂಲಿಯಾಗಿ ಪಲ್ಯಗಳಿಗೆಲ್ಲ ಒಗ್ಗರಣೆ ಮಾಡೋ ರೀತಿ ಒಗ್ಗರಣೆ ಮಾಡಿ ಉಪ್ಪು ಹುಳಿ ಖಾರವನ್ನು ಹಾಕಿಬಿಟ್ರೆ ಆಯಿತು. ಕೊನೆಯಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಇಷ್ಟೇ. ಇವಾಗ ನೆಲ್ಲಿಕಾಯಿ ತಂಬುಳಿಗೆ ಹಸಿ ತೆಂಗಿನಕಾಯಿ ತುರಿ, ನೆಲ್ಲಿಕಾಯಿಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ. ಇಂಗು ಮತ್ತು ಜೀರಿಗೆಯನ್ನು ಹಾಕಿ ಅದನ್ನು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಹಾಗೆ ನೋಡಿ ಇಲ್ಲಿ ಪಕೋಡಕ್ಕೆ ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಪಕೋಡವನ್ನು ಮಾಡೋದಕ್ಕೆ. ಏನೂ ಇಲ್ಲ, ಸ್ವೀಟ್ ಕಾರ್ನನ್ನು ನಾನು ರುಬ್ಬಿರೋದು ತೋರಿಸಿದೆ ಅಲ್ವಾ, ಅದಕ್ಕೆ ಬೇಕು ಅಂದರೆ ಸ್ವಲ್ಪ ಚಿರೋಟಿ ರವೆಯನ್ನು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಹಾಗೆ ನಾನು ಇದೇ ಮಿಶ್ರಣದಿಂದನೇ ನೋಡಿ ಬಾಳೆಕಾಯಿಯನ್ನು ಕೂಡ ಸ್ಲೈಸ್ ಮಾಡಿಕೊಂಡು ಬಾಳೆಕಾಯಿ ಮೇಲೂ ಕೂಡ ಮಿಶ್ರಣವನ್ನೇ ಹಾಗೆ ಸ್ವಲ್ಪ ಹಚ್ಚಿಬಿಟ್ಟು ಅದನ್ನು ಕೂಡ ತವಾ ಫ್ರೈ ಮಾಡಿದ್ದೀನಿ. ಅದು ಕೂಡ ಚೆನ್ನಾಗೇ ಆಗಿತ್ತು. ಬಾಳೆಕಾಯಿ ಇಲ್ಲ ಅಂದರೆ ಆಲೂಗಡ್ಡೆಗೂ ಕೂಡ ಇದೇ ಥರ ಮಾಡ್ಬೋದು. ನೋಡಿ ಇವಾಗ ಆ ತಂಬುಳಿಯನ್ನು ಕೂಡ ನಾನು ಸ್ವಲ್ಪ ಮೊಸರನ್ನು ಹಾಕಿ ಮತ್ತೆ ರುಬ್ಕೊಂಡು ಈ ಹದಕ್ಕೆ ಮಿಶ್ರಣವನ್ನು ಮಾಡಿಕೊಂಡೆ. ನೆಲ್ಲಿಕಾಯಿ ತಂಬುಳಿ ರೆಡಿ ಆಯಿತು. ಇವಾಗ ಮಾವಿನಕಾಯಿ ಚಟ್ನಿಯನ್ನು ಮಾಡೋಣ. ಹಾಗೆ ಮಾವಿನಕಾಯಿ ಚಟ್ನಿ ಮಾಡೋದಕ್ಕೂ ಅಷ್ಟೇ ಹಸಿ ತೆಂಗಿನಕಾಯಿ ತುರಿ, ಮಾವಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೆಲವೊಬ್ಬರು ಬಿಳಿ ಎಳ್ಳನ್ನು ಕೂಡ ಹಾಕ್ತಾರೆ. ಹಾಗೆ ಖಾರಕ್ಕೆ ತಕ್ಕಷ್ಟು ಸೂಜಿ ಮೆಣಸು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಇದನ್ನು ರುಬ್ಕೊಂಡ್ರೆ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ನಂತರ ಒಂದು ಒಗ್ಗರಣೆ ಮಾಡಿದರೆ ಆಯಿತು. ಹಾಗೆಯೇ ಈ ಕೋಸಂಬರಿ ಮಾಡೋದಕ್ಕೂ ಅಷ್ಟೇ ನಾನು ಸೌತೆಕಾಯಿ, ದಾಳಿಂಬೆ ಎರಡನೇ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬು ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಆಯಿತು. ಖಾರವನ್ನು ಹಾಕಿಲ್ಲ ನಾನು. ಇಷ್ಟು ಮಾಡಿದ ತಕ್ಷಣ ಎಷ್ಟು ಬೇಗನೆ ಅಡುಗೆ ಎಲ್ಲ ರೆಡಿಯಾಗಿಬಿಡುತ್ತೆ ಅಲ್ವಾ. ನೋಡಿ, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ.